ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಪರಸಂಗದ ಗೆಂಡೆತಿಮ್ಮ ಲೋಕೇಶ್ ಅವರ ಕೊನೆಯ ಸಂಚಿಕೆಗೆ ಬಂದಿದ್ದೀವಿ. ನೋಡಿ, ಕನ್ನಡದ ಅನೇಕ ಪ್ರತಿಭಾವಂತ ಕಲಾವಿದರು 60 ವಸಂತಗಳನ್ನು ಕಾಣಲೇ ಇಲ್ಲ. ಅದಕ್ಕೂ ಮೊದಲೇ ಅಂದರೆ ಮಧ್ಯ ವಯಸ್ಸು ದಾಟಿದ ಕೆಲವೇ ವರ್ಷಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ನಮ್ಮನ್ನು ಅಗಲಿ ಹೋದರು. ಅಂಥವರಲ್ಲಿ ಲೋಕೇಶ್ ಅವರು ಒಬ್ಬರು. ಅವರು ಮರಣಿಸಿದಾಗ ಕೇವಲ 57 ವರ್ಷಗಳ ವಯಸ್ಸಾಗಿತ್ತು. ಅಂಥದ್ದೇನಾಗಿತ್ತು ಲೋಕೇಶ್ ಅವರಿಗೆ? ಅವರ ಅಂತ್ಯ ಹೇಗಾಯಿತು? ಅವತ್ತು ಏನೆಲ್ಲ ನಡೀತು? ಅದು ಈ ಒಂದು ಸಂಚಿಕೆಯ ಹೂರಣ. ಲೋಕೇಶ್ ಅವರು 116 ಚಿತ್ರಗಳಲ್ಲಿ ಅಭಿನಯಿಸಿದ ಒಂದು ಮಾಹಿತಿಯನ್ನು ಹಿಂದಿನ ಸಂಚಿಕೆಗಳಲ್ಲಿ ಕೊಟ್ಟಿದ್ದೀನಿ. ಆ ಚಿತ್ರಗಳಿಂದ ಬಂದಂಥ ವರಮಾನವನ್ನು ಕಷ್ಟಕಾಲಕ್ಕೆ ಆಗತ್ತೆ ಅಂತ ಹೇಳಿ ಜೀವನ ನಿರ್ವಹಣೆ ಮಾಡಿದ ಮೇಲೆ ಉಳಿತಾ ಇದ್ದಂಥ ಒಂದಿಷ್ಟು ಹಣವನ್ನು ಚಂದೂಲಾಲ್ ಜೈನ್ ಅವರ ಬಳಿ ಉಳಿಸಿಡ್ತಾ ಇದ್ರಂತೆ. ಹಾಗೆ ಉಳಿಸಿಟ್ಟ ಹಣದಲ್ಲಿ ಒಮ್ಮೆ ಬಿಡದಿ ಹತ್ತಿರ ಒಂದು 4 ಎಕರೆ ಜಮೀನು ಖರೀದಿಗೆ ಬಂದಿದೆ ಅಂತ ಅವರ ಸ್ನೇಹಿತರಾದ ಆರ್ ವೆಂಕಟಾಚಲ ಅವರು ಹೇಳಿದಾಗ ಲೋಕೇಶ್ ಅವರು ಆ ಒಂದು ಜಮೀನನ್ನು ಕೊಳ್ಳುತ್ತಾರೆ. ಅದು ಯಾವ ಜಮೀನು ಅಂದರೆ ರಾಜ್ಕುಮಾರ್ ಅವರ ಜೀವನ ಚೈತ್ರ ಚಿತ್ರದ ಶೂಟಿಂಗ್ ನಡೆದಂಥ ಒಂದು ಸ್ಥಳ ಅದು. ಆ ಜಮೀನಿನಲ್ಲಿ ಜೀವನದ ಸಂಧ್ಯಾಕಾಲವನ್ನು ಕಳೀಬೇಕು ಅನ್ನೋದು ಲೋಕೇಶ್ ಅವರ ಆಸೆಯಾಗಿತ್ತು. ಅದಕ್ಕಾಗಿ ಅಲ್ಲಿ ಒಂದು ಪುಟ್ಟ ಮನೆಯನ್ನು ಕಟ್ಕೋತಾರೆ. 200 ತೆಂಗಿನ ಗಿಡಗಳನ್ನು ನೆಡ್ತಾರೆ. ಅದಲ್ಲದೆ ಬಾಳೆ ಗಿಡ, ರಾಗಿ ಇವೆಲ್ಲವನ್ನು ಬೆಳೀತಾರೆ. ಒಂದಿಷ್ಟು ಹಸುಗಳನ್ನು ಕಟ್ತಾರೆ. ಬೆಳಗ್ಗೆ ಆದರೆ ಸಾಕು, ಅಲ್ಲಿ ಹೋಗಿ ಕೆಲಸ ಮಾಡಿ ಸಂಜೆಗೆ ವಾಪಸ್ ಆಗ್ತಾ ಇರ್ತಾರೆ. ಆದರೆ ಸ್ವಲ್ಪ ದಿನಗಳಾದ ಮೇಲೆ ಅಲ್ಲಿ ತೆಂಗಿಗೆ ಯಾವುದೋ ರೋಗ ಬರುತ್ತೆ, ತೋಟ ಹಾಳಾಗಿ ಹೋಗುತ್ತೆ. ಅದೇ ಸಂದರ್ಭದಲ್ಲಿ ಆ ತೋಟವನ್ನು ಮಾರಿಬಿಡೋಣ ಅಂತ ತೀರ್ಮಾನ ಮಾಡ್ತಾರೆ. ಗಿರಿಜಾ ಲೋಕೇಶ್ ಅವರು ಒಂದು 2 ಎಕರೆ ಆದರೂ ಉಳಿಸ್ಕೊಡೋಣ ಅಂತ ಹೇಳಿದ್ರು ಕೇಳದೆ ಆ 4 ಎಕರೆ ಜಮೀನನ್ನು 42 ಲಕ್ಷ ರೂಪಾಯಿಗಳಿಗೆ ಮಾರಿಬಿಡ್ತಾರೆ. ಆ ಮಾರೋದಕ್ಕೂ ಕೂಡ ಒಂದು ಕಾರಣ ಇದೆ. ಯಾವಾಗ ತೆಂಗು ರೋಗ ಬಂದು ಕೆಟ್ಟು ಹೋಯ್ತೋ ಆಗ ಬೆಳೆ ಬೆಳೆಯೋದಿಲ್ಲದೆ ಇದ್ದರೆ ಬೇಡ, ಹೇಗೂ ಮನೆ ಇದೆಯಲ್ಲ ಅಂತ ಹೇಳಿ ನೋಡ್ಕೊಳ್ಳೋದಕ್ಕೆ ಒಬ್ಬ ಡ್ರೈವರ್ನನ್ನು ಅಲ್ಲಿ ಇಟ್ಟಿರ್ತಾರೆ. ಆದರೆ ಆತ ಜಮೀನನ್ನು ನೋಡ್ಕೊಳ್ಳೋದು ಬಿಟ್ಟು ಅಲ್ಲಿ ಕುಡಿದು ಗಲಾಟೆ ಮಾಡೋದಕ್ಕೆ ಆರಂಭ ಮಾಡಿದ್ರಿಂದಾಗಿ ಒಂದಿಷ್ಟು ದೂರುಗಳು ಬಂದಿದ್ದರಿಂದ ಇನ್ನು ಈ ಜಮೀನನ್ನು ಸಹವಾಸವೇ ಬೇಡ ಅಂತ ಹೇಳಿ ಅವರನ್ನು ಮಾರಿದ್ದು. ಹಾಗೆ ಮಾರಿದ ಹಣವನ್ನು ಅವರೇನು ಪೋಲು ಮಾಡಲಿಲ್ಲ. ಯಾಕೆಂದರೆ ಹೆಂಡತಿ ಮಕ್ಕಳ ಭವಿಷ್ಯಕ್ಕಾಗಿ ಏನಾದರೂ ಮಾಡಬೇಕು ಅನ್ನೋದು ಲೋಕೇಶ್ ಅವರ ಮನಸ್ಸಲ್ಲಿತ್ತು. ಅದಕ್ಕಾಗಿ ಗಾಂಧಿ ಬಜಾರ್ನ ಒಂದು ಕಾಂಪ್ಲೆಕ್ಸ್ನಲ್ಲಿ 2 ಅಂಗಡಿಗಳನ್ನು ತಗೊಂಡ್ರೆ ಅದನ್ನು ಬಾಡಿಗೆಗೆ ಕೊಟ್ಟರೆ ಒಂದು 50,000 ರೂಪಾಯಿ ಬಾಡಿಗೆ ಬರುತ್ತೆ, ಹೇಗೋ ಜೀವನ ನಡೆಯುತ್ತೆ ಅಂತ ಹೇಳಿ ಅದಕ್ಕೆ ಅಡ್ವಾನ್ಸ್ ಮಾಡ್ತಾರೆ. ನೋಡಿ, ಈ ವಿದ್ಯಮಾನಗಳೆಲ್ಲ ನಡೆಯುವ ಹೊತ್ತಿನಲ್ಲಿ ಲೋಕೇಶ್ ಅವರಿಗೆ 50 ವರ್ಷಗಳಾಗಿದ್ದಾಗ ಮೊದಲ ಬಾರಿ ಆರೋಗ್ಯದ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಅವರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದ ಭೂಮಿ ತಾಯಿ ಚೊಚ್ಚಲು ಮಗ ಚಿತ್ರದಲ್ಲಿ ಅಭಿನಯಿಸ್ತಾ ಇರ್ತಾರೆ. ಆ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಹಾಗೂ ರಮೇಶ್ ಅರವಿಂದ್ ಅವರು ಮುಖ್ಯ ಪಾತ್ರಧಾರಿಗಳು. ಅಲ್ಲಿ ಲೋಕೇಶ್ ಅವರಿಗೆ ಒಂದು ವಿಶಿಷ್ಟವಾದ ಪಾತ್ರ ಇರುತ್ತೆ. ತನ್ನ ಪತ್ನಿಗೆ ಆರೋಗ್ಯದ ತೊಂದರೆ ಆದಾಗ ಆಕೆಯನ್ನು ಸಕಾಲಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂತ ಹೇಳಿ ಒಂದು ಬೆಟ್ಟವನ್ನೇ ಉಳಿ ಹಾಗೂ ಸುತ್ತಿಗೆಯಿಂದ ಕಡಿದು ದಾರಿ ಮಾಡಿದಂಥ ಭಾರತದ ಒಬ್ಬ ಧೀಮಂತ ವ್ಯಕ್ತಿ ದಶರಥ್ ಮಾಂಝಿ. ಮುಂದೆ ಆತ ಮಾಡಿದ ಆ ಸಾಹಸದ ಕೆಲಸದಿಂದಾಗಿ ಆ ಹಳ್ಳಿಯವರು ಬಹಳ ಬೇಗ ಆಸ್ಪತ್ರೆಯನ್ನು ತಲುಪಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಂಥ ಒಬ್ಬ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಪಾತ್ರವನ್ನು ರಾಜೇಂದ್ರ ಸಿಂಗ್ ಬಾಬು ಅವರು ಸೃಷ್ಟಿ ಮಾಡಿರ್ತಾರೆ. ಆ ಪಾತ್ರವನ್ನು ಲೋಕೇಶ್ ಅವರು ಅಲ್ಲಿ ನಿರ್ವಹಣೆ ಮಾಡ್ತಾರೆ. ಸುತ್ತಿಗೆಯಿಂದ ಬಂಡೆಗಳನ್ನು ಒಡೆದು ಅಣೆಕಟ್ಟಿಗೆ ಕಲ್ಲುಗಳನ್ನು ಸಾಗಿಸುವಂಥ ವ್ಯಕ್ತಿಯ ಒಂದು ಪಾತ್ರದಲ್ಲಿ ಅವರು ಅಭಿನಯಿಸಬೇಕಾಗಿರುತ್ತೆ. ಆ ದೃಶ್ಯದ ಶೂಟಿಂಗ್ ನಡೀತಾ ಇದ್ದ ಸಂದರ್ಭದಲ್ಲಿ ಎಲ್ಲವೂ ಸಿದ್ಧವಾಗಿರುತ್ತೆ, ಮಾನಿಟರ್ ನೋಡಿರ್ತಾರೆ, ಸರಿಯಾಗಿ ಬಂದಿರುತ್ತೆ. ಆದರೆ ಯಾವಾಗ ಬಿಸಿಲಿನ ಝಳ ಜಾಸ್ತಿ ಆಗುತ್ತೋ ಆಗ ಲೋಕೇಶ್ ಅವರು ಏಕಾಏಕಿ ಕುಸಿದು ಬೀಳ್ತಾರೆ. ಚಿತ್ರತಂಡದವರು ಗಾಬರಿಯಾಗಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡ್ತಾರೆ. ಅವತ್ತು ಚಿತ್ರೀಕರಣವನ್ನು ನಿಲ್ಲಿಸ್ತಾರೆ. ಆದರೆ ಮರುದಿನದ ಹೊತ್ತಿಗೆ ಲೋಕೇಶ್ ಅವರು ಎಂದಿನಂತೆ ಆಗ್ತಾರೆ. ಶೂಟಿಂಗ್ ಕೂಡ ಮುಂದುವರಿಯುತ್ತೆ. ಆದರೆ ಆ ನಂತರದ ದಿನಗಳಲ್ಲಿ ಆಗಾಗ ಲೋಕೇಶ್ ಅವರಿಗೆ ಆರೋಗ್ಯದ ತೊಂದರೆ ಕಾಣಿಸ್ಕೊಳ್ತಾ ಇರುತ್ತೆ. ಒಂಥರ ವಿಚಿತ್ರವಾದ ತೊಂದರೆ, ನಾಡಿ ಬಡಿತ ಗೊತ್ತಾಗ್ತಾನೇ ಇರಲಿಲ್ಲ. ಕೊನೆಗೆ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸಿದಾಗ ಹಾರ್ಟ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ವಯೋ ಸಹಜವಾಗಿ BP, ಶುಗರು, ಈ ಹಾರ್ಟ್ ಸಮಸ್ಯೆ ಇವೆಲ್ಲ ಬಂದ ಮೇಲೆ ವ್ಯಕ್ತಿ ದೈನಂದಿನ ಚಟುವಟಿಕೆಗಳನ್ನು ಮಾಡೋದೇ ಕಷ್ಟವಾಗುತ್ತೆ. ನೋಡಿ, ಲೋಕೇಶ್ ಅವರಿಗೆ ಒಂದು ಹಂತದಲ್ಲಿ ಕಾಲಿನಲ್ಲಿ ಒಂದು ಬೆರಳು ಊದ್ಕೊಂಡಿರುತ್ತೆ. ಅದಕ್ಕೆ ಸಾಕಷ್ಟು ಚಿಕಿತ್ಸೆಯನ್ನು ಕೊಡ್ತಾ ಇದ್ದರೂ ಸಹ
ಕೊನೆಯಲ್ಲಿ ಒಂದು ಹಂತದಲ್ಲಿ ಆ ಬೆರಳನ್ನು ತೆಗಿಬೇಕಾಗತ್ತೆ. ಆದರೆ ಲೋಕೇಶ್ ಅವರು ಆ ಬೆರಳನ್ನು ತೆಗೆದ್ರೆ ನಾನು ಆ್ಯಕ್ಟ್ ಮಾಡೋದು ಹೇಗೆ ಅಂತ ತಲೆ ಕೆಡಿಸ್ಕೊಂಡಿರ್ತಾರೆ. ಕೊನೆಗೂ ಅದರ ನೋವನ್ನು ತಾಳಲಾರದೆ ಆ ರಕ್ತ ಸಂಚಾರ ನಿಂತು ಹೋಗಿದ್ದಂಥ ಬೆರಳನ್ನು ತೆಗೆದುಬಿಡ್ತಾರೆ. ಇದೆಲ್ಲ ಆದರೂ ಸಹ ಲೋಕೇಶ್ ಅವರು ಎಂದಿನಂತೆ ಮತ್ತೆ ಚಿತ್ರೀಕರಣದಲ್ಲಿ ಭಾಗವಹಿಸ್ತಾ ಇರ್ತಾರೆ. ಆ ಕಾಲು ನೋವಿನ ಮಧ್ಯದಲ್ಲೇ ಇಡೀ ದಿನ ನಿಂತು ಚಿತ್ರೀಕರಣವನ್ನು ಮಾಡ್ತಾ ಇರ್ತಾರೆ. ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ಬದ್ಧತೆಯನ್ನು ಅವರು ಯಾವತ್ತೂ ಮರೀಲಿಲ್ಲ. ಇದಾದ ಮೇಲೆ ಒಂದು ಹಂತದಲ್ಲಿ ಲೋಕೇಶ್ ಅವರಿಗೆ ಹೃದಯದ ತೊಂದರೆ ಹೆಚ್ಚಾಗಿದೆ ಅಂತ ವೈದ್ಯರು ಅಲ್ಲಿ ಒಂದು ಪೇಸ್ ಮೇಕರನ್ನು ಹಾಕಬೇಕು ಅಂತ ಹೇಳ್ತಾರೆ. ಅವತ್ತು ಗಿರಿಜಾ ಲೋಕೇಶ್ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತಪಾಸಣೆ ಮಾಡಿಸಿದಾಗ ತುಂಬ ಬ್ಲಾಕ್ ಆಗಿದೆ, ಮರುದಿನ ಬೆಳಗ್ಗೆನೇ ಆಪರೇಷನ್ ಮಾಡಬೇಕು ಅಂತ ಡಾಕ್ಟ್ರ್ ಹೇಳ್ತಾರೆ. ಅದಕ್ಕಾಗಿ ನೀವು ಹಣವನ್ನು ಕಟ್ಟಿಬಿಡಿ ಕೌಂಟರ್ನಲ್ಲಿ, ಬೆಳಗ್ಗೆ ಆಪರೇಷನ್ ಮಾಡ್ತೀವಿ ಅಂತ ಅವರು ಹೇಳಿದಾಗ ಆಗಲೇ ಮಧ್ಯಾಹ್ನ ಸಂಜೆ ಆಗ್ತಾ ಇರುತ್ತೆ. ಗಿರಿಜಾ ಅವರು ತಾವು ಧಾರಾವಾಹಿಗಳಿಂದ ಸಿನಿಮಾಗಳಿಂದ ಸಂಪಾದನೆ ಮಾಡಿದ ಹಣವನ್ನು ಯಾರೂ ಕೇಳ್ತಾ ಇರಲಿಲ್ಲ ಮನೆಯಲ್ಲಿ. ಅವ್ರ ಪಾಡಿಗೆ ಅವರು ಅದನ್ನು ಉಳಿತಾಯ ಮಾಡಿ ಇಟ್ಟಿರ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ಏಕಾಏಕಿ ಹಣವನ್ನು ತರಬೇಕು ಅಂದರೆ ಬ್ಯಾಂಕ್ ತೆಗೆದಿರಬೇಕು, ಜೊತೆಗೆ ಫಾರ್ಮಾಲಿಟೀಸ್ ಎಲ್ಲ ಮುಗಿಬೇಕು. ಯಾರೂ ಅಷ್ಟು ಹಣವನ್ನು SB ಅಕೌಂಟ್ನಲ್ಲಿ ಇಟ್ಟಿರೋದಿಲ್ಲ, FD ಗಿಫ್ಟಿ ಮಾಡಿ ಇಟ್ಟಿರ್ತಾರೆ. ಅದಕ್ಕೆಲ್ಲ ಫಾರ್ಮಾಲಿಟೀಸ್ ಎಲ್ಲ ಮಾಡಿಸ್ಬೇಕು. ಅದಕ್ಕೆ ಸಾಯಂಕಾಲ ಆಪರೇಷನ್ ಮಾಡೋಕ್ಕಾಗಲ್ವಾ ಅಂತಲೂ ಗಿರಿಜಾ ಅವರು ಕೇಳ್ತಾರೆ. ಇಲ್ಲಮ್ಮ, ಬೆಳಗ್ಗೆನೇ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದಾಗ ಗಿರಿಜಾ ಅವರು ಸಾಕಷ್ಟು ಹಣಕ್ಕಾಗಿ ಸ್ನೇಹಿತರ ಬಳಿ, ನೆಂಟರ ಬಳಿ ಕೇಳ್ತಾರೆ. ಹಾಗೆ ಕೇಳಿದಾಗ ಅವರಿಗೆ ಕಹಿ ಅನುಭವ ಆಗುತ್ತೆ. ನೋಡಿ, ಇವತ್ತು ಗಿರಿಜಾ ಲೋಕೇಶ್ ಅವರು ಎಷ್ಟೋ ಜನಕ್ಕೆ ಕಷ್ಟ ಅಂದಾಗ ಟೊಂಕ ಕಟ್ಟಿ ನಿಲ್ಲುತ್ತಾರೆ, ಕೈಲಾದ ಸಹಾಯವನ್ನು ಮಾಡ್ತಾರೆ. ಆದರೆ ಅವರಿಗೆ ಅಂಥ ಒಂದು ಸಂದರ್ಭದಲ್ಲಿ ಸಹಾಯ ಒದಗಿ ಬರಲಿಲ್ಲ. ಆದರೆ ಒಂದು ವಿಚಿತ್ರವಾದ ರೀತಿಯಲ್ಲಿ ಅವರಿಗೆ ಸಹಾಯ ಒದಗಿ ಬಂತು. ಅದನ್ನು ಕೂಡ ಅವರು ತಮ್ಮ ಆತ್ಮಕಥೆಯಲ್ಲಿ ಹೇಳ್ಕೊಂಡಿದ್ದಾರೆ. ಲೋಕೇಶ್ ಅವರ ಮಿತ್ರರು ನಾಗಣ್ಣ ಹಾಗೂ ರಾಜಣ್ಣ ಅಂತ, ಅವರು ಗಿರಿಜಾ ಅವರು ಆಸ್ಪತ್ರೆಗೆ ಹೋಗುವಾಗ ನೋಡ್ತಾರೆ, ಲೋಕೇಶ್ ಅವರನ್ನು ತುಂಬ ಅಚ್ಚುಕಟ್ಟಾಗಿ ಗಮನಿಸ್ಕೋತಾ ಇರ್ತಾರೆ, ನೋಡ್ಕೋತಾ ಇರ್ತಾರೆ, ಅವರಿಗೆ ಉಪಚಾರವನ್ನು ಮಾಡ್ತಾ ಇರ್ತಾರೆ. ಗಿರಿಜಾ ಅವರು ಹೋದಾಗ ತಮಾಷೆಯಾಗಿ ನಾಗಣ್ಣವ್ರು ಹೇಳ್ತಾರೆ, ನಮ್ಮ ರಾಜಣ್ಣ ನಾಳೆ ಲಕ್ಷಾಧೀಶ್ವರ ಆಗ್ತಾ ಇದ್ದಾನೆ, ಅವನಿಗೆ LICಯಿಂದ 1 ಲಕ್ಷ ರೂಪಾಯಿ ಬರ್ತಾ ಇದೆ ಅಂತ. ತಕ್ಷಣ ಗಿರಿಜಾ ಅವರು ಹಣಕ್ಕಾಗಿ ಅಲ್ಲಿ ಇಲ್ಲಿ ಒದ್ದಾಡಿದ್ದನ್ನು ನೆನಪಿಸಿಕೊಂಡು ನಾಗಣ್ಣನವರು ಹೊರಟು ಹೋದ್ಮೇಲೆ ರಾಜಣ್ಣನವ್ರ ಹತ್ರ, ನಾಳೆ ಬೆಳಗ್ಗೆ ನನಗೆ ನೀವು ಆ ಹಣವನ್ನು ಕೊಟ್ಟರೆ ನಾಳೆ ಬೆಳಗ್ಗೆ ಇವರಿಗೆ ಆಪ್ರೇಷನ್ ಮಾಡಿಸ್ತೀನಿ, ನಾನು ನಿಮಗೆ ಹಣವನ್ನು ಆಮೇಲೆ ಬ್ಯಾಂಕಿಂದ ತಂದು ಕೊಡ್ತೀನಿ ಅಂತಾರೆ. ರಾಜಣ್ಣನವರು ಆ ಹಣವನ್ನು ಕೊಡ್ತಾರೆ. ಅದರಿಂದಾಗಿ ಲೋಕೇಶ್ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ತಾರೆ, ಮನೆಗೆ ಕರ್ಕೊಂಬರ್ತಾರೆ. 2004ನೇ ಇಸ್ವಿ ಅಕ್ಟೋಬರ್ ತಿಂಗಳ 14ನೇ ತಾರೀಕು ಲೋಕೇಶ್ ಅವರು ನಮ್ಮನ್ನು ಅಗಲಿ ಹೋದಾಗ ಅವರಿಗೆ 57 ವರ್ಷಗಳ ವಯಸ್ಸಾಗಿತ್ತು. ಅದರ ಹಿಂದಿನ ದಿನ ಅವರ ಮನೆಯಲ್ಲಿ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾರೆ. ನೋಡಿ, ಪಿತೃಪಕ್ಷದಲ್ಲಿ ನಮ್ಮ ಹಿರಿಯರಿಗೆ ಏನೆಲ್ಲ ಇಷ್ಟವಾಗಿತ್ತೋ ಅದನ್ನೆಲ್ಲ ಉಣಬಡಿಸುವಂಥ ಒಂದು ಪರಿಪಾಠ ನಮ್ಮಲ್ಲಿದೆ. ಲೋಕೇಶ್ ಅವರು ಮಾಂಸಾಹಾರವನ್ನು ಸೇವನೆ ಮಾಡ್ತಾ ಇದ್ದಿದ್ದರಿಂದಾಗಿ ಅವರ ಮನೆಯಲ್ಲಿ ಸುಮಾರು 100-150 ಜನಕ್ಕೆ ಅಡುಗೆ ಮಾಡಿಸಿ ಆ ದಿನ ಸಂಭ್ರಮದಿಂದ ಒಂದು ಹಿರಿಯರನ್ನು ನೆನೆಸ್ಕೊಂಡು ಊಟ ಹಾಕುವಂಥ ಪರಿಪಾಠ ಇತ್ತು. ಅವತ್ತೂ ಸಹ ಗಿರಿಜಾ ಲೋಕೇಶ್ ಅವರು, ಸೃಜನ್ ಲೋಕೇಶ್ ಹಾಗೂ ಲೋಕೇಶ್ ಅವರು ಸೇರಿಕೊಂಡು ಬಂಧು ಮಿತ್ರರಿಗೆಲ್ಲ ಪುಷ್ಕಳವಾದ ಒಂದು ಭೋಜನವನ್ನು ಮಾಡಿ ಬಡಿಸ್ತಾರೆ. ಅವತ್ತು ರಾತ್ರಿ ಲೋಕೇಶ್ ಅವರು ಮಲಗುವ ಮುನ್ನ ಗಿರಿಜಾ ಅವ್ರ ಹತ್ರ ಹೇಳ್ತಾರೆ, ಆ ಗಾಂಧಿ ಬಜಾರ್ನಲ್ಲಿ ಅಂಗಡಿಗೆ ಅಡ್ವಾನ್ಸ್ ಮಾಡಿದ್ದೀವಲ್ಲ, ಅದನ್ನು ಹೋಗಿ ನಾಳೆ ರಿಜಿಸ್ಟರ್ ಮಾಡಿಸ್ಕೊಂಡು ಬಂದುಬಿಡೋಣ ಅಂತ. ನನಗೆ ಶೂಟಿಂಗ್ ಇದೆ, ಇನ್ನೊಂದು ದಿವಸ ನೋಡೋಣ ಅಂತ ಗಿರಿಜಾ ಅವರು ಹೇಳಿ ಹೊರಟು ಹೋಗ್ತಾರೆ. ಮರುದಿನ ಬೆಳಗ್ಗೆ ಗಿರಿಜಾ ಲೋಕೇಶ್ ಅವರು ಶೂಟಿಂಗ್ ಹೋಗಬೇಕಾಗಿರುತ್ತೆ. ಅವರು ಎದ್ದಾಗ ಲೋಕೇಶ್ ಅವರು ಯಾಕೋ ಗಂಟಲು ಹಿಡ್ಕೊಂಡಂಗೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ಗಿರಿಜಾ ಅವರು ಆಯಿತು ಆಸ್ಪತ್ರೆಗೆ ಹೋಗೋಣ ಅಂದರೆ, ಲೋಕೇಶ್ ಅವರಿಗೆ ಆಸ್ಪತ್ರೆ ಅಂದರೆ ಅಲರ್ಜಿ, ಅಲ್ಲಿ ಹೋದರೆ ಏನೋ ಮಾಡಿಬಿಡ್ತಾರೆ ಅಂತ. ಅದಕ್ಕಾಗಿ ಏನು ಬೇಡ ಫೋನ್ ಮಾಡಿ ಒಂದು ಮಾತ್ರೆ ತೊಗೊಂಡ್ರಾಯ್ತು ಅಂತ ಹೇಳಿ ಕೊನೆಗೆ ಆಸ್ಪತ್ರೆಗೆ ಫೋನ್ ಮಾಡಿ ಅವರು ಹೇಳಿದ ಒಂದು ಮಾತ್ರೆಯನ್ನು ಇವರು ತಗೋತಾರೆ. ಅಷ್ಟು ಹೊತ್ತಿಗೆ ಗಿರಿಜಾ ಅವರು ಶೂಟಿಂಗಿಗೆ ಹೊರಟೋಗಿರ್ತಾರೆ. ಆದರೆ ಆ ಮಾತ್ರೆ ತೆಗೆದುಕೊಂಡ ಸ್ವಲ್ಪ ಹೊತ್ತಿನಲ್ಲೇ ಲೋಕೇಶ್ ಅವರಿಗೆ ವಾಂತಿ ಆಗೋದಕ್ಕೆ ಆರಂಭ ಆಗುತ್ತೆ. ಸೃಜನ್ ಲೋಕೇಶ್ ಅವರು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟು ಹೊತ್ತಿಗೆ ಅವರು ಕೋಮಾಗೆ ಜಾರಿರ್ತಾರೆ. ಗಿರಿಜಾ ಅವರಿಗೆ ಒಂದು ನಂಬಿಕೆ ಇರುತ್ತೆ, ಕೋಮಾಗೆ ಹೋದರೂ ಸಹ ಅವರು ವಾಪಸ್ ಬರ್ತಾರೆ ಅಂತ. ಯಾಕೆಂದರೆ 50 ವರ್ಷ ಆಗಿದ್ದಾಗಲೇ ಅವರು ಆರೋಗ್ಯದ ಸಮಸ್ಯೆಗೆ ಸಿಲುಕಿಕೊಂಡು ಎಷ್ಟೋ ಬಾರಿ ಆಸ್ಪತ್ರೆಯ ದರ್ಶನವನ್ನು ಮಾಡಿ ಹಿಂತಿರುಗಿ ಬಂದಿರ್ತಾರೆ, ಈ ಬಾರಿಯೂ ಬರ್ತಾರೆ ಅಂತ. ಆದರೆ ಲೋಕೇಶ್ ಅವರು ಗಿರಿಜಾ ಅವರಿಗೆ ಒಂದು ಮಾತನ್ನು ಹೇಳಿರ್ತಾರೆ, ನೋಡು, ನೀನಿಲ್ಲದೆ ನಾನು ಬದುಕೋದಕ್ಕೆ ಸಾಧ್ಯವೇ ಆಗಲ್ಲ, ಆದರೆ ನಾನಿಲ್ಲದೆ ನೀನು ಬದುಕಬಹುದು ಅಂತ.
ಆ ಮಾತಿಗೆ ಸರಿಯಾಗಿ ಅವರು ಅಕ್ಟೋಬರ್ 14ನೇ ತಾರೀಕು 2004 ಇಸ್ವಿ ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೊರಟು ಹೋಗ್ತಾರೆ. ರಾಜ್ಕುಮಾರ್ ಅವರು ಬಂದು ಅಗಲಿದ ತಮ್ಮ ಗುರುಪುತ್ರನನ್ನು ನೆನೆದು ಕಣ್ಣೀರು ಹಾಕ್ತಾರೆ. ಅಷ್ಟು ಹೊತ್ತಿಗೆ ರಂಗಭೂಮಿ ಚಿತ್ರರಂಗದ ಅನೇಕರು ಬಂದು ಲೋಕೇಶ್ ಅವರ ಅಂತಿಮ ದರ್ಶನವನ್ನು ಪಡಿತಾರೆ. ಲೋಕೇಶ್ ಅವರನ್ನು ಅಂದರೆ ನಾವು ಬಾಡಿ ಅಂತ ಕರಿತೀವಿ. ತುಂಬ ಸಂಕಟ ಆಗುತ್ತೆ ಆ ಮಾತನ್ನು ಆಡೋದಕ್ಕೆ. ಆದರೆ ಮನುಷ್ಯನ ಜೀವ ಹೋದ ಮೇಲೆ ಬಾಡಿಯನ್ನು ತೊಗೊಂಬಂದ್ರ ಅಂತಲೇ ಕೇಳೋದು, ಆ ವ್ಯಕ್ತಿಯ ಹೆಸರನ್ನು ಹೇಳಲ್ಲ. ಆದರೆ ಗಿರಿಜಾ ಅವರು ಲೋಕೇಶ್ ಅವರನ್ನು ನಾವು ಮನೆಗೆ ಕರ್ಕೊಂಬಂದ್ವು ಅಂತ ಬರೀತಾರೆ ತಮ್ಮ ಆತ್ಮಚರಿತ್ರೆಯಲ್ಲಿ. ಎಷ್ಟೋ ಜನ ಬಂದು ಆಸ್ಪತ್ರೆಯಲ್ಲಿ ಅವರ ದರ್ಶನವನ್ನು ಪಡೆದಿರ್ತಾರೆ. ಮತ್ತೆ ಅವರನ್ನು ಮನೆಗೆ ಕರ್ಕೊಂಡು ಬಂದ ಮೇಲೆ ಅಲ್ಲಿ ಕೂಡ ಅನೇಕರು ದರ್ಶನವನ್ನು ಪಡೀತಾರೆ. ಇನ್ನು ಅವರೊಬ್ಬ ರಂಗಭೂಮಿ ಕಲಾವಿದರಾಗಿದ್ದರಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸ್ನೇಹಿತರೆಲ್ಲ ಅವರ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇದೆಲ್ಲವೂ ಮುಗಿದ ಮೇಲೆ ಲೋಕೇಶ್ ಅವರು ಮೊದಲೇ ತಮ್ಮ ದೇಹವನ್ನು ಆಸ್ಪತ್ರೆಗೆ ದಾನ ಮಾಡಬೇಕು ಅಂತ ಒಂದು ದಾನ ಪತ್ರವನ್ನು ಬರೆಸಿರ್ತಾರೆ. ಅದರಂತೆ ಕುಟುಂಬದವರೆಲ್ಲ ಅವರನ್ನು ರಾತ್ರಿ 10 ಗಂಟೆಗೆ MS ರಾಮಯ್ಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಆ ಒಂದು ಪಾರ್ಥಿವ ಶರೀರವನ್ನು ಅವರಿಗೆ ಅರ್ಪಿಸಿ ಬರ್ತಾರೆ. ಹೀಗೆ ತಮ್ಮ ಜೀವನ ಸಂಗಾತಿಯನ್ನು ಕಳೆದುಕೊಂಡಂಥ ಗಿರಿಜಾ ಲೋಕೇಶ್ ಅವರು ಮುಂದೆ ಯಾವ ರೀತಿಯಲ್ಲಿ ಬದುಕನ್ನು ಕಟ್ಕೊಂಡ್ರು ಅನ್ನೋದು ನಮ್ಮ ವಾಹಿನಿಯಲ್ಲೇ ಅವರ ಒಂದು ಸಂದರ್ಶನದಲ್ಲಿ ನೀವು ಹಿಂದೆ ಕೇಳಿದಿರಿ. ಈಗ ಈ ಸರಣಿಯ ನಂತರ ಆ ಒಂದು ಸರಣಿಯ ಮರುಪ್ರಸಾರವನ್ನು ಕೂಡ ನಾವು ಮಾಡ್ತೀವಿ. ಗಿರಿಜಾ ಅವರಿಗೆ ಲೋಕೇಶ್ ಅವರು ಎಲ್ಲೂ ಹೋಗಿದ್ದಾರೆ ಅಂತ ಅನ್ನಿಸ್ತಾನೇ ಇಲ್ವಂತೆ. ಅವರು ಎಲ್ಲೋ ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತ ನೋಡಿ. ಅದಕ್ಕೆ ಸರಿಯಾಗಿ ಅವರು ರಾಮಯ್ಯ ಆಸ್ಪತ್ರೆಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ದೇಹವನ್ನು ದಾನ ಮಾಡಿ ಅಲ್ಲಿ ಜೀವಂತವಾಗಿ ಇದ್ದಾರೆ ಅನ್ನುವ ಭಾವನೆಯಲ್ಲಿಯೇ ಅವರಿದ್ದಾರೆ. ತಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಲೋಕೇಶ್ ಅವರು ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಅದನ್ನು ಸಂಚಿಕೆಯ ಆರಂಭದಲ್ಲಿ ಹೇಳಿದ್ದೀನಿ. ಆ ಜಮೀನನ್ನು ಮಾರ್ತಾರೆ, ಅಂಗಡಿಗಳನ್ನು ತಗೊಳ್ಳೋದಕ್ಕೆ ಹೋಗ್ತಾರೆ. ಆ ಮಧ್ಯದಲ್ಲಿ ಒಂದು ಇಟ್ಟಿಗೆ ಫ್ಯಾಕ್ಟ್ರಿಯನ್ನು ಸೃಜನ್ ಅವರಿಗೆ ಹಾಕ್ಕೊಟ್ಟಿರ್ತಾರೆ. ಆದರೆ ಇಟ್ಟಿಗೆ ಫ್ಯಾಕ್ಟ್ರಿಯ ಒಂದು ಚಿಮಣಿ ಇರುತ್ತಲ್ಲ, ಅದು ಧಾರಾಕಾರವಾದ ಮಳೆಗೆ ಕುಸಿದು ಬಿದ್ದಿದ್ದರಿಂದಾಗಿ ಆ ಒಂದು ವ್ಯವಹಾರ ಕೂಡ ಅವರ ಕೈ ಹಿಡಿಲಿಲ್ಲ. ಮುಂದೆ ಆ ಗಾಂಧಿ ಬಜಾರ್ನ ಮನೆಗಳನ್ನು ಕೂಡ ಅವರು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಲೋಕೇಶ್ ಅವರ ಮರಣಾನಂತರ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಆಗ ಗಿರಿಜಾ ಲೋಕೇಶ್ ಅವರು ಧಾರಾವಾಹಿಗಳಲ್ಲಿ ಚಲನಚಿತ್ರಗಳಲ್ಲಿ ಅಭಿನಯಿಸಿಯೇ ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾಗಿತ್ತು. ಸೃಜನ್ ಲೋಕೇಶ್ ಅವರು ಇನ್ನೂ ಪ್ರವರ್ಧಮಾನಕ್ಕೆ ಬಂದಿರಲಿಲ್ಲ. ಹಾಗಾಗಿ ಅವರು ಆ ಮನೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಲೋಕೇಶ್ ಅವರನ್ನು ಕುರಿತಾದ ನಮ್ಮ ಸರಣಿಯಲ್ಲಿ ಅನೇಕ ವೀಕ್ಷಕರು ಅವರ ಬಗ್ಗೆ ಪಾಸಿಟಿವ್ ಆದಂಥ ಒಂದು ಕಮೆಂಟ್ಗಳನ್ನೇ ಹಾಕಿದ್ದಾರೆ. ಎಲ್ಲೋ ಒಬ್ಬಿಬ್ಬರು ನೆಗೆಟಿವ್ ಕಮೆಂಟ್ ಹಾಕಿರೋದು, ಅದರ ಬಗ್ಗೆ ನಾವು ಉತ್ತರವನ್ನು ಕೊಟ್ಟಿದ್ದೀವಿ. ಆ ಒಂದು ಸಂಚಿಕೆಯಲ್ಲಿ ಒಬ್ಬ ವೀಕ್ಷಕರು ಹೇಳಿದ್ದಾರೆ, ಲೋಕೇಶ್ ಅವರು ಯಾರಾದರೂ ಆಟೋಗ್ರಾಫ್ ಕೇಳಿದ್ರೆ ಆ ಪೆನ್ನನ್ನು ವಾಪಸ್ ಕೊಡ್ತಾ ಇರಲಿಲ್ವಂತೆ. ಹಾಗೆ ಸಂಗ್ರಹಿಸಿದ ಪೆನ್ನುಗಳನ್ನೆಲ್ಲ ಬಡ ಮಕ್ಕಳಿಗೆ ಕೊಡ್ತಾಯಿದ್ರು. ಇನ್ನೊಂದು, ಅವರಿಗೆ ಯಾವುದ್ಯಾವುದೋ ಸಂಘ ಸಂಸ್ಥೆಗಳು ಕರೆದು ಸನ್ಮಾನಗಳನ್ನು ಮಾಡ್ತಾರೆ. ಹಾಗೆ ಸನ್ಮಾನ ಮಾಡಿದಾಗ ಆ ಹಾರ, ಶಾಲು ಇವುಗಳನ್ನೆಲ್ಲ ಅವರು ಅಲ್ಲಿಯೇ ಹರಾಜು ಹಾಕ್ತಾಯಿದ್ರಂತೆ. ಹಾಗೆ ಬಂದ ಹಣವನ್ನು ಕೂಡ ಬಡವರಿಗೆ ದಾನ ಮಾಡ್ತಾಯಿದ್ರು ಅಂತ. ಅಂದರೆ ಕಷ್ಟದಿಂದ ಬಂದಂಥ ವ್ಯಕ್ತಿ ಎರಡು ರೀತಿಯಲ್ಲಿ ಯೋಚನೆ ಮಾಡ್ತಾನೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ, ನಾನು ಯಾಕೆ ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಒಂದು ಮನೋಧರ್ಮ. ಆದರೆ ನಾವಿಷ್ಟು ಕಷ್ಟವನ್ನು ನೋಡಿದ್ದೀವಿ, ಅದೇ ಕಷ್ಟ ಬೇರೆಯವರಿಗೆ ಬಂದಾಗ ನಾವು ಈಗ ಅನುಕೂಲವಾಗಿದ್ದೀವಿ, ಅವರಿಗೆ ಸಹಾಯ ಮಾಡಬೇಕು ಅನ್ನುವ ಉದಾರ ಗುಣವನ್ನು ಬೆಳೆಸ್ಕೊಳ್ಳೋದು. ಲೋಕೇಶ್ ಅವರು, ಗಿರಿಜಾ ಅವರು ಅದೇ ಗುಣವನ್ನು ಮೈಗೂಡಿಸಿಕೊಂಡು ಬಂದಂಥವರು. ಆ ಕುಟುಂಬವನ್ನು ಕುರಿತಂತೆ ಈ ಒಂದು ಸರಣಿಯನ್ನು ಮಾಡಿದ್ದಕ್ಕೆ ನಮಗೆ ಒಂದು ರೀತಿಯ ಆತ್ಮತೃಪ್ತಿ ಇದೆ. ನೋಡಿದ ನಿಮಗೂ ಸಹ ತೃಪ್ತಿ ಸಿಕ್ಕಿದೆ ಅನ್ನುವ ಒಂದು ನಂಬಿಕೆಯೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.